ಮಧ್ಯಾಹ್ನ 3 ಗಂಟೆಗೆ ಹೊರಟ್ವಿ ರಾಂಚಿಯಿಂದ. ಮಳೆ ಶುರು ಆಗಿದೆ. ಟ್ರೆಕ್ಕಲ್ಲಿ ಸ್ವಲ್ಪ ಜೋರಾಯಿತು. ಬ್ಯೂಟಿಫುಲ್ ಆಗಿದೆ. ದೇ ಆರ್ ಕ್ವೈಟ್ ಅ ಫ್ಯೂ ಟ್ರೆಕ್ಕರ್ಸ್ ಅಲಾಂಗ್ ವಿತ್ ಅಸ್, ಸೊ ಏನು ತೊಂದರೆ ಇಲ್ಲ. ಪಪ್ಪ ಅಮ್ಮ ಆರ್ ಆಲ್ಸೋ ಡೆಕ್ಡ್ ಅಪ್ ಕಂಪ್ಲೀಟ್ಲಿ. ಅಲ್ಲಿ ಗೊಂಡಾರಲ್ಲಿ ಇನ್ನೊಂದು ರೈನ್ ಕೋಟ್ ಎಲ್ಲ ಸಿಗುತ್ತೆ. ಸೊ ವಿಲ್ ಬಿ getting a slightly thicker raincoat for them. The first stop to achieve was Gondar. Adina almost 2.5 hours, almost 2 hours ಅಲ್ಲಿ ಕವರ್ ಮಾಡಿದ್ವಿ, ಅರೌಂಡ್ 7 kilometers. ಅದಾದಮೇಲೆ ಲೋವರ್ ಬಂತಲ್ಲಿ ವಾಸ್ ಓಕೆ. ಗೊಂಡಾರ್ಗೆ ಬರಬೇಕಾದ್ರೆ ಒಂದು ಸ್ವಲ್ಪ ಮ್ಯಾಸಿವ್ ಸ್ಟೀಪ್ ಇದೆ, ಒಂದು ಕ್ರೇಜ್ ಆಗಿತ್ತು. ಅರೌಂಡ್ 200 to 50 meters. ಒಂದು 45 minutes ತೊಗೋತದು. ಅದಾದಮೇಲೆ ಲೋವರ್ ಬಂತೋಲಿಗೆ ಬಂದ್ವಿ. ಫುಲ್ ನದಿ ಕ್ರಾಸ್ ಮಾಡಬೇಕಿತ್ತು. ಬ್ರಿಡ್ಜ್ ಎಲ್ಲ ಸಕ್ಕತ್ತಾಗಿದೆ ಅಲ್ಲಿ. ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಹಂಗೆ ಬಂದ್ವಿ. ಅಲ್ಲಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಸ್ಟೀಪ್ ಸ್ಟಾರ್ಟ್ ಆಯಿತು ಅಪ್ಪರ್ ಬಂತೋಲಿಗೆ. ಫೈನಲಿ ವೆಲ್ಕಮ್ ಟು ಅಪ್ಪರ್ ಬಂತೋಲಿ. ಎಸ್, ಸಕ್ಸಸ್ಫುಲಿ ಕಂಪ್ಲೀಟೆಡ್ day 1. Congratulations, Sama. Well done. Congrats, Papa. Well done. Because of you, dear. ಇವಾಗೇನು ನೋಡ್ತಾ ಇದ್ದೀರಾ, ಅಪ್ಪ ಹತ್ತಿತಾ ಇರೋದು ಅಪ್ಪರ್ ಬಂತೋಲಿಯಿಂದ. ಫುಲ್ ಹೀಗೆ ಇದೆ, ಒಂದು 4-5 ಕಲ್ಲು ಪಕ್ಕ ಫ್ಲ್ಯಾಟ್ ಇರ್ಬೋದೇನೋ. ಅದರ್ವೈಸ್ ಇಟ್ ಈಸ್ ಅ ಮ್ಯಾಸಿವ್ ಇನ್ಕ್ಲೈನ್. ಜಿ ಬಾಯ್. ಸೊ ಪಪ್ಪ ಮನೆ ಬಿಟ್ಟು ಬೇರೆ ಲಗೇಜ್ ಕ್ಯಾರಿ ಮಾಡ್ಕೊಂಡು ಹೊರಟಿದ್ದಾರೆ ಕೆಳಗಡೆ. ಆಸಮ್. ಪಪ್ಪ ಆರಾಮಾಗಿ ಚೇರ್ ಮೇಲೆ ಕೂತಿದ್ದಾರೆ ಅಂತ ಕೇಳಿ ಭಾಳ ಖುಷಿ ಆಯಿತು. ಓಕೆ, ಲೆಟ್ಸ್ ಗೋ. ಅಲ್ಲಿ ಮಧ್ಯ ಮಹೇಶ್ವರ ಧಾಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಏನು ಮಾಡಿದ್ಯೋ ಏನು ವೆಲ್ಕಮ್ ಟು ಶ್ರೀ ಮಧ್ಯ ಮಹೇಶ್ವರ್ ಗೋವಿಂದಜಿ. ವೆಲ್ಕಮ್. ವಾಪಸ್ ಚलते हैं. ಲೈಟಾಗಿ ಮಳೆ ಶುರು ಆಗ್ತದೆ. ಅಲ್ಲಿ ಕಾಣಿಸ್ತಾರೆ ಬುಡಾ ಮಹೇಶ್ವರ್ ಟ್ರೆಕ್ ಶುರುವಾಗಿದೆ.
ಅಲ್ಲೇ ಕಾಣಿಸಿದೆ ಮಧ್ಯ ಮಹೇಶ್ವರ್. ಪಪ್ಪ ಅಮ್ಮ ಮುಖದೊತ್ತಿ ಬ್ರೇಕ್ಸ್ ತಗೊಂಡು ಲಾಂಗ್ ಕ್ರಿಸ್ ಕ್ರಾಸ್ ರೂಟಲ್ಲಿ ಬೆಟ್ಟ ಹತ್ತಾ ಇದ್ದೀವಿ. ಅದೇ ಚೌಕಾಂಬಾ ಪೀಕ್. ಒಂದು ಅರ್ಧ ಗಂಟೆ ಟ್ರೆಕ್ ಇದೆ ಬುಡಾ ಮಹೇಶ್ವರ್ಗೆ. ಪಪ್ಪ ಅಮ್ಮ ದರ್ ಇನ್ ಎಕ್ಸಲೆಂಟ್ ಸ್ಪಿರಿಟ್ಸ್. ಹರ್ ಹರ್ ಮಹಾದೇವ್. Right at this age, they are still taking the step to move out of the house. Right, they are not sitting home. So see, this is the zest we need. The zest for life, the zest for travel. So. ಇದೇ ಚೌಕಾಂಬಾ ಪೀಕ್, ಇದೇ ಬುಡಾ ಮಹೇಶ್ವರ್.